ನಿಮ್ ಮನೆಗೆ ಸನ್ಲೈಟ್ ಬರ್ತಾ ಇದೆ, ಅದು ಕರೆಕ್ಟ್ ಜಾಗದಿಂದ ಬರ್ತಾ ಇದೆಯಾ? ಮನೆಗೆ ಸನ್ಲೈಟ್ ಬರೋದು ಒಳ್ಳೇದಾ? ದೇವ್ರ ಮನೆಯಲ್ಲಿ ಈ ತಪ್ಪು ನೀವು ಮಾಡಿದೀರಾ? ಸರಿ ದಿಕ್ಕಿನಿಂದ ಸನ್ಲೈಟ್ ಬಂದ್ರೆ ನಮ್ ಲೈಫೇ ಚೇಂಜ್ ಆಗುತ್ತೆ. ಸನ್ಲೈಟ್ ಮನೆ ಒಳಗೆ ಬರಲು ಕರೆಕ್ಟ್ ಆದಂತ ಸ್ಥಳ ಯಾವುದು? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ. ಮನುಷ್ಯನಿಗೆ ಸೂರ್ಯನ ಬೆಳಕು ಏನಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಸೂರ್ಯನ ಕಿರಣಗಳು ಮನುಷ್ಯನಿಗೆ ಬರ್ತಕ್ಕಂತ ಎಷ್ಟೋ ಕಾಯಿಲೆಗಳನ್ನ ತಡೆಯುವಂತ ಶಕ್ತಿ ಇರುತ್ತೆ. ಹಾಗಾಗಿ ಸೂರ್ಯನ ಬೆಳಕು ನಮ್ಮ ಮೈ ಮೇಲೆ ಬಿದ್ದಾಗ ನಾವು ತುಂಬಾ ಆರೋಗ್ಯವಾಗಿರ್ತೀವಿ. ನಾವು ಸೂರ್ಯನ ಬೆಳಕನ್ನ ತಗೊಳ್ಳುವ ಭರದಲ್ಲಿ ವಾಸ್ತುವನ್ನ ಪರಿಗಣನೆಗೆ ನಾವು ತಗೊಂತಾ ಇಲ್ಲ. ಉದಾಹರಣೆಗೆ, ಒಂದು ಚಿಕ್ಕ ಮನೆ ಆಗ್ಬೋದು, ದೊಡ್ಡ ಮನೆ ಆಗ್ಬೋದು, ಡೂಪ್ಲೆಕ್ಸ್ ಆಗ್ಬೋದು, 90% ಜನ ಈ ತಪ್ಪನ್ನು ಮಾಡ್ತಾ ಇದ್ದೀರಾ ನೀವು. ಯಾವ್ದಪ್ಪ ಅದು ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆ ಅಂತ ಬಂದೇ ಬರ್ತದೆ. ಸರ್, ಇಂಜಿನಿಯರ್ ಹೇಳಿದ್ರು ವಾಸ್ತು ಪ್ರಕಾರ ದೇವ್ರ ಮನೆಗೆ ಸನ್ಲೈಟ್ ಬೀಳ್ಬೇಕು, ಸೂರ್ಯನ ಬೆಳಕು ಮೇಲೆಯಿಂದ ಬೀಳ್ಬೇಕು ಅಂತ ಇಂಜಿನಿಯರ್ ಹೇಳಿ ಮಾಡಿಸಿದ್ದಾರೆ ಸರ್ ಅಂತ ನಾವು ದೇವ್ರ ಮನೆ ಮೇಲೆ ಸೂರ್ಯನ ಬೆಳಕು, ಅದು ಗ್ರೌಂಡ್ ಫ್ಲೋರ್ ಇರ್ಬೋದು, ಇಲ್ಲ 3 ಫ್ಲೋರ್ ಇರ್ಬೋದು, ಪೂರ್ತಿ ಟಾಪ್ ಅಲ್ಲಿ ಓಪನ್ ಕೊಡ್ತೀರಿ. ಅವಾಗ ಏನಾಗುತ್ತೆ, ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ದೇವ್ರ ಮನೆ ಮೇಲೆ ಬೀಳುತ್ತೆ ಅನ್ನೋದು ಅವ್ರದ್ದು ಒಂದು ನಂಬಿಕೆ. ಇದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ದೇವ್ರ ಮನೆ ಮಾಡಿದಾಗ ಮೇಲೆ ಓಡಾಡ್ತಿರಲ್ಲ, ದೇವ್ರ ಮನೆ ಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರುತ್ತಲ್ವಾ, ಓಡಾಡಿದಾಗ ದೇವರನ್ನ ತುಳಿದಂಗ್ ಆಗುತ್ತೆ. ಅದಕ್ಕೋಸ್ಕರ ವಾಸ್ತು ಪ್ರಕಾರ ಇಂಜಿನಿಯರ್ ಈ ತರ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾವು ದೇವ್ರಗಳನ್ನ, ನಮ್ಮ ಮನೇಲಿರ್ತಕ್ಕಂಥ ದೇವರನ್ನ ನಾವು ದೀಪದ ಬೆಳಕಲ್ಲಿ ನೋಡ್ಬೇಕು, ಸನ್ಲೈಟ್ ಬೆಳಕಲ್ಲಿ ನೋಡಬಾರ್ದು. ಈಗ ಉದಾಹರಣೆಗೆ ಧರ್ಮಸ್ಥಳ ಹೋಗೋಣ. ಧರ್ಮಸ್ಥಳಕ್ಕೆ ಹೋದಾಗ ಗರ್ಭಗುಡಿ ಅಮ್ಮನವ್ರದ್ದು ಇದೆ, ಮಂಜುನಾಥ ಸ್ವಾಮಿದು ಇದೆ. ಎರಡೂ ಗರ್ಭಗುಡಿಯಲ್ಲಿ ನಾವು ದೇವರನ್ನ ದರ್ಶನ ಮಾಡೋದು ದೀಪದ ಬೆಳಕಲ್ಲೇ. ಹೊರನಾಡು ಮತ್ತೆ ಉಡುಪಿ, ಕೊಲ್ಲೂರು, ಕಮಲಶಿಲೆ, ತಿರುಪತಿ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಕೇರಳ ಭಗವತಿ ದೇವಸ್ಥಾನ, ಇವೆಲ್ಲನೂ ಅಷ್ಟೇ ನಾವು ದೀಪದ ಬೆಳಕಿಂದನೇ ನಾವು ದೇವ್ರ ದರ್ಶನ ಮಾಡೋದು. ನಾವು ಸ್ವಲ್ಪದ್ರಲ್ಲೇ ನೋಡ್ಬೇಕು ಭಗವಂತನ. ಹಾಗಾಗಿ ಸೂರ್ಯನ ಬೆಳಕು ಬೀಳಬಾರ್ದು. ಇದಾದ್ಮೇಲೆ ಸರ್ ತುಳ್ಕೊಂಡು ಓಡಾಡ್ತಾರೆ, ಇದೇನ್ ಮಾಡೋದು ಅಂದ್ರೆ, ನೀವು 7 ಅಡಿಗೆ ಮೋಲ್ಡ್ನ POP ಅಲ್ಲೋ ಸೀಲಿಂಗ್ ಅಲ್ಲೋ ಕ್ಲೋಸ್ ಮಾಡಿಸಿ, ಫಸ್ಟ್ ಫ್ಲೋರ್ಗೂ ದೇವ್ರ ಮನೆ 7 ಅಡಿಗೂ ಮಧ್ಯೆ ನಾವು ಡಕ್ ಬಿಡಿಸ್ತೀರಿ, ಅಂದ್ರೆ ಗ್ಯಾಪ್ ಬಿಡಿಸ್ತೀರಿ. ಆವಾಗ ನಿಮಗೆ ದೇವ್ರ ಮನೆ ತುಳಿದಾಗ ಆಗಲ್ಲ. ಒಂದನೇದು. ಎರಡನೇದು, ಕೆಲವ್ರು ನಾವೇನ್ ಮಾಡಿಸ್ತೀರಿ, ಆ ದೇವ್ರ ಮನೆ ಮೇಲೆ ಸ್ವಲ್ಪ ನೀರಿರೋ ತರ ಮಾಡಿ ತಾವರೆ ಗಿಡ ಹಾಕ್ಸ್ತೀರಿ. ಇದು ಮಾಡ್ಬೋದೇ ಹೊರ್ತು ಯಾವುದೇ ಕಾರಣಕ್ಕೂ ನಾವು ಸನ್ಲೈಟ್ ದೇವ್ರ ಮನೆ ಮೇಲೆ ಸೂರ್ಯನ ಬೆಳಕು ಡೈರೆಕ್ಟ್ ನಮ್ಮ ದೇವ್ರ ಮೇಲೆ ಬೀಳೋ ತರ ನಾವು ಯಾವುದೇ ಕಾರಣಕ್ಕೂ ಸನ್ಲೈಟ್ ಮಾಡಬಾರ್ದು. ಇನ್ನು ತುಂಬಾ ಜನ ಏನ್ ಮಾಡ್ತಾರಪ್ಪ ಸನ್ಲೈಟ್ಗೆ ಅಂದ್ರೆ, ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಮೂಲೆ. ನೋಡಿ, ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಮಾಡ್ತಾರೆ, ಮಾಸ್ಟರ್ ಬೆಡ್ರೂಮು ನೈಋತ್ಯಲ್ಲಿ ಮಾಡ್ತಾರೆ. ಇದು ಕರೆಕ್ಟಾಗಿ ಬಂತು. ಈ ದಕ್ಷಿಣ ಮಧ್ಯ ಭಾಗದಲ್ಲಿ ಮೆಟ್ಲು ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ, ದಕ್ಷಿಣ ಮಧ್ಯ ಭಾಗದಲ್ಲಿ ಮನೆ ಒಳಗಡೆ ಮೆಟ್ಲು ಬರಬಾರ್ದು ಅಂತಲ್ಲ. ಆದ್ರೆ ನೀವೇನ್ ಮಾಡ್ತೀರಾ, ಇಲ್ಲಿ ಮೇಲೆ ಟಾಪ್ ಅಲ್ಲಿ ಸನ್ಲೈಟ್ ಬರೋ ತರ ಓಪನ್ ಕೊಡ್ತೀರಾ. ಕತ್ಲಿರುತ್ತೆ ಸರ್ ಅಂತ ಹೇಳ್ಬಿಡೋದು, ಓಪನ್ ಮಾಡೋದು, ಅಲ್ಲಿ ದೊಡ್ಡದೊಂದು ಲೈಟ್ ಹಾಕೋದು, ಮೇಲೆಯಿಂದ ತಗಲಾಕಿ ಕೆಳಗಡೆ ಬಿಡೋದು. ಇಲ್ಲಿ ಏನಾಗುತ್ತೆ, ದಕ್ಷಿಣ ಮಧ್ಯ ಭಾಗದಲ್ಲಿ ನಾವು ಟಾಪ್ ಅಲ್ಲಿ ಓಪನ್ ಮಾಡಿ ಸೂರ್ಯನ ಬೆಳಕು ಮನೆಯೊಳಗಡೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬಂದಾಗ ಏನಾಗುತ್ತೆ, ಫಸ್ಟ್ ಅರ್ಥ ಮಾಡ್ಕೋಬೇಕು, ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರಾಯ ಇರ್ತಾನೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಗೆ ಮೇಲೆಯಿಂದ ಬೆಳಕು ಮನೆ ಒಳಗಡೆ ಪಾಸ್ ಆಗಬಾರ್ದು. ಇಲ್ಲಿ ಪೂರ್ತಿ ಕ್ಲೋಸ್ ಇರಬೇಕು. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ದಕ್ಷಿಣ ಮಧ್ಯ ಭಾಗದಲ್ಲಿ ವಿಂಡೋ ಪುಟ್ಟದ್ ಕೊಡಿ ಅಂತ. ನೀವೇನ್ ಮಾಡ್ಬಿಡ್ತೀರಾ, ಟಾಪ್ ಅಲ್ಲೇ ಕೊಟ್ಬಿಡ್ತಾರೆ. ಯಮಧರ್ಮರಾಯ ಎಲ್ಲಿರೋದೇಳಿ ಟಾಪ್ ಮೇಲೆಯಿಂದ ಹಿಂಗ್ ಬಗ್ ನೋಡೋದು ನೀಟಾಗಿ ಕಾಣಿಸ್ತಾ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಸನ್ಲೈಟ್ ಬರೋ ತರ ಕೊಡಬಾರ್ದು. ಇದಾದ್ಮೇಲೆ ಇನ್ನೊಂದು ತಪ್ಪಾಗ್ತದೆ. ಏನಾಗ್ತದಪ್ಪ ಅಂದ್ರೆ, ನೋಡ್ರಿ, ಆಲ್ರೆಡಿ ಇಲ್ಲಿ ಮೆಟ್ಲಿಗೆ ಮೋಲ್ಡ್ ಕಟ್ ಮಾಡಿರ್ತೀರಿ. ಮೆಟ್ಲಿಗೆ ಮೋಲ್ಡ್ ಕಟ್ ಮಾಡಿದ್ಮೇಲೆ ಈ ಮಧ್ಯೆ ನೀವು ಸನ್ಲೈಟ್ ಕೊಟ್ಟಾಗ ಇಷ್ಟಾಗ್ಲೂ ನಮಗೆ ಮೋಲ್ಡ್ ಬರೋದಿಲ್ಲ. ಇಲ್ಲಿ ಏನಾಗುತ್ತೆ, ನಮಗೆ 6ರಿಂದ 8 ಟನ್ ಭಾರ ಕಡಿಮೆ ಆಗುತ್ತೆ. ಇಲ್ಲೇನಾಯ್ತು, ಉತ್ತರದಲ್ಲಿ ಮೋಲ್ಡ್ ಆಗೇ ಇರುತ್ತೆ. ಇಲ್ಲಿ ಡೂಪ್ಲೆಕ್ಸ್ ಬಿಟ್ಕೊಂಡ್ಬಿಡ್ತೀರಾ, ಇಲ್ಲಿ ಬಿಡೋದಿಲ್ಲ ನೀವು. ಉತ್ತರದಲ್ಲಿ ಯಾವಾಗ ನಾವು ಕಟ್ ಮಾಡಲ್ವೋ ಇಲ್ಲಿ 8 ಟನ್ 8,000 kg ಭಾರ ಜಾಸ್ತಿ ಆಗುತ್ತೆ. ದಕ್ಷಿಣ ಕಡಿಮೆ ಆಗುತ್ತೆ. ದಕ್ಷಿಣ ಕಡಿಮೆ ಆಗ್ತಿದ್ದಾಗೆ ನಮಗೆ ಆರೋಗ್ಯ ಸಮಸ್ಯೆ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗ್ತದೆ. ಇದು ಮೊದಲನೇದು. ಎರಡನೇದೇನಪ್ಪ ಅಂದ್ರೆ, ಉತ್ತರ ಭಾರ ಬೀಳ್ತಿದ್ದಂಗೆ ನಮಗೆ ಫೈನಾನ್ಸ್ ಸ್ಟಕ್ ಆಗ್ತಾ ಬರ್ತದೆ. ಆರ್ಥಿಕವಾಗಿ ನಾವು ಹೊಡೆತ ತಿಂತೀರಾ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಸನ್ಲೈಟ್ಗಳನ್ನ ಬಿಟ್ಕೊಬೇಕು. ಎಲ್ಲಂದ್ರೆ ಅಲ್ಲಿ ಎಲ್ಲಿ ಜಾಗ ಸಿಗುತ್ತೆ, ನಂದೇ ಮನೆ, ನಾನು ಏನ್ ಹೇಳಿದ್ರೆ ಆಗುತ್ತೆ, ಇಂಜಿನಿಯರ್ ಏನ್ ಹೇಳ್ಕೊಡ್ತಾರೋ ಅದನ್ನ ಕೊಡ್ತೀನಿ ಅಂತ ಹೋದಾಗ ಅನುಭವಿಸೋದು ನೀವು, ಕುಣ್ಸೋದು ಇಂಜಿನಿಯರ್, ಕಾಲ್ ನೋವು ಬರೋದು ಯಾರಿಗೆ, ನಿಮಗೆ. ಹಾಗಾಗಿ ತುಂಬಾ ಸೂಕ್ಷ್ಮ ಗಮನದಲ್ಲಿ ಇಟ್ಕೊಂಡು ಇದನ್ನೆಲ್ಲ ಬಳಸ್ಕೊಳ್ಳಿ. ಇನ್ನು ಸನ್ಲೈಟ್ ಬೇರೆ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ತುಂಬಾ ಜನ ನೋಡ್ರಿ, ಮಾಸ್ಟರ್ ಬೆಡ್ರೂಮು ಸೆಕೆಂಡ್ ಬೆಡ್ರೂಮ್ ಇರುತ್ತಲ್ವಾ, ದಕ್ಷಿಣ ಮತ್ತೆ ಪಶ್ಚಿಮ ಸೇರೋ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂತಾರೆ.
ವಾಯುವ್ಯದಲ್ಲಿ ಸೆಕೆಂಡ್ ಬೆಡ್ರೂಮ್ ಅಥವಾ ಚಿಲ್ಡ್ರನ್ ಬೆಡ್ರೂಮು ಇಲ್ಲಾಂದ್ರೆ ಗೆಸ್ಟ್ ರೂಮ್ ಮಾಡ್ಕೊಂತಾರೆ. ಈ ಮಧ್ಯ ಭಾಗದಲ್ಲಿ ನಾವು ಮೆಟ್ಲು ಮಾಡ್ತೀರಿ ನೋಡಿ. ಇಲ್ಲಿ ಮಧ್ಯ ಭಾಗದಲ್ಲಿ ಮೆಟ್ಲು ಬರ್ಬೋದು, ಕಂಡೀಷನ್ ಅಪ್ಲೈ. ಇಲ್ಲಿ ಮಾಡೋ ತಪ್ಪೇನಪ್ಪ ಅಂದ್ರೆ ಇಲ್ಲಿ ಟಾಪ್ ಅಲ್ಲಿ ಓಪನ್ ಮಾಡ್ತಾರೆ. ಪಶ್ಚಿಮ ಮಧ್ಯ ಭಾಗದಲ್ಲಿ ಸನ್ಲೈಟ್ ಮೆಟ್ಲು ನಾವು ಹತ್ತೋದಕ್ಕೆ ಇಳಿಯೋದಕ್ಕೆ ಕತ್ಲಾಗುತ್ತೆ ಅಂತ. ನೀವು ಸನ್ಲೈಟ್ ಯಾವಾಗ ಓಪನ್ ಮಾಡ್ತೀರಾ ನಮಗೆ ಈ ಪಶ್ಚಿಮ ಪೂರ್ತಿ ವೈಟ್ ಕಡಿಮೆ ಆಗ್ತದೆ. ಅವಾಗ ಭಾರ ಎಲ್ಲ ಆಗುತ್ತೆ ಹೇಳಿ, ಪೂರ್ವದಲ್ಲಿ ಭಾರ ಬೀಳುತ್ತೆ. ನೀವು ಇಲ್ಲಿ ಕಟ್ ಮಾಡಿದ್ರು ಇಲ್ಲಿ ಕೊಡಾಗಿಲ್ಲ, ಏನೋ ಸನ್ಲೈಟ್ ಇಲ್ಲಿ ಬರಬಾರ್ದು. ಇದು ನೀಚ ಸ್ಥಾನ, ನೆಗೆಟಿವ್ ಇರ್ತಕ್ಕಂಥ ಜಾಗ ಯಾವುದು? ಪಶ್ಚಿಮ ಮಧ್ಯ ಭಾಗ ಮತ್ತು ದಕ್ಷಿಣ ಮಧ್ಯ ಭಾಗದಲ್ಲಿ. ಅದೇ ರೀತಿ ನಮ್ಗೆ ಇಲ್ಲಿ ಪೂರ್ವದಲ್ಲಿ ಓಪನ್ ಕೊಡ್ತೀರಾ, ಕೊಟ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಯಾವುದೇ ಕಾರಣಕ್ಕೂ ಪಶ್ಚಿಮದಲ್ಲಿ ಕೊಟ್ಟಾಗ ಪಶ್ಚಿಮ ವೆಯ್ಟ್ ಕಡಿಮೆ ಆಗುತ್ತೆ, ಪೂರ್ವ ನಮಗೆ ಭಾರ ಜಾಸ್ತಿ ಆಗುತ್ತೆ. ಯಾವಾಗ ಪೂರ್ವ ಜಾಸ್ತಿ ಆಗುತ್ತೆ ನಮಗೆ ಗ್ರೋತ್ ಇರೋದಿಲ್ಲ. ಗಂಡು ಮಕ್ಕಳಿಗೆ ಫಸ್ಟ್ ಬೀಳೋದು ಹೊಡ್ತದೆ ಮನೆ ಯಜಮಾನರು, ಮತ್ತೆ ಗಂಡು ಮಕ್ಕಳಿಗೆ ಹೊಡ್ತಾ ಬೀಳ್ತದೆ. ಸನ್ಲೈಟ್ ಯಾವುದೇ ಕಾರಣಕ್ಕೂ ಪಶ್ಚಿಮ ಮಧ್ಯ ಭಾಗದಲ್ಲಿ ಕೊಡ್ಬೇಡಿ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ವಾಯುವ್ಯದಲ್ಲಿ ಮೆಟ್ಲು ಮಾಡ್ಬಿಡ್ತಾರೆ. ವಾಯುವ್ಯದಲ್ಲಿ ಮೆಟ್ಲು ಬರಲೇಬಾರ್ದು, ಪೂರ್ತಿ ಕಾರ್ನರ್ ನಾರ್ತ್ ವೆಸ್ಟ್ ಕಾರ್ನರ್ಗೆ ಮೆಟ್ಲು ಬರಬಾರ್ದು. ಇದು ಮೊದಲನೇದು. ಎರಡನೇದು, ಇಲ್ಲಿ ಮತ್ತೆ ನಮಗೆ ಸನ್ಲೈಟ್ ಕೊಟ್ಬಿಡ್ತಾರೆ. ವಾಯುವ್ಯ ಯಾವಾಗ ಓಲ್ ಆಗುತ್ತೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಇವತ್ತು ನನಗೆ ಬೆಳಗ್ಗೆ ಒಬ್ಬರು ಧಾರವಾಡದಿಂದ ಡಾಕ್ಟರ್ ಫೋನ್ ಮಾಡಿದ್ರು. ಸರ್, ನಾನು ಡಾಕ್ಟರ್ ಆಗಿದ್ದೀನಿ, ಆದರೂ ನೀವು ಈ ವಾಯುವ್ಯದಲ್ಲಿ ಓಲ್ ಆದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಅದು ಸತ್ಯ. ನೀವು ಹೇಳಿದ್ಮೇಲೆ ಸ್ಟಡಿ ಮಾಡಿದೆ, ಅದು ಸತ್ಯ. 10ರಲ್ಲಿ 8 ಜನಕ್ಕೆ ಆಗ್ತಾ ಇದೆ. ನಾನು ಬಂದು ನಿಮ್ಮ ಜೊತೆಲಿ ಒಂದು ಸ್ವಲ್ಪ ದಿನ ಇದ್ಕೊಂಡು ವಾಸ್ತು ಕಲಿಬೋದ ಅಂತ ಕೇಳಿದ್ರು. ಇದನ್ನು ಡಾಕ್ಟರ್ ಗಮನಕ್ಕೂ ಬಂದಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸನ್ಲೈಟ್ ಬರೋದಾಗ್ಲಿ ಮೆಟ್ಲು ಬರೋದಾಗ್ಲಿ ಮಾಡಬಾರ್ದು. ಇದನ್ನ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾದ್ರೆ ಈಗ ಸನ್ಲೈಟ್ ಎಲ್ಲಿ ಬರಬೇಕು? ಯಾಕಂದ್ರೆ ಇಂಜಿನಿಯರ್ ಕೇಳ್ತಾರೆ, ಸನ್ಲೈಟ್ ಕೊಟ್ಟಾಗ ನಾವು ಡೂಪ್ಲೆಕ್ಸ್ ಕೊಟ್ಟಾಗ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಡಬಲ್ ಲೈಟ್ ಕೊಡ್ತೀರಿ ಅಂತ. ಎಲ್ಲಿ ಕೊಡ್ಬೋದಪ್ಪ ಅಂದ್ರೆ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಆಯ್ತಲ್ವಾ, ಮೆಟ್ಲು ಪಶ್ಚಿಮ ಮಧ್ಯ ಭಾಗದಲ್ಲೂ ತಗೊಳ್ಳಿ ಅಥವಾ ದಕ್ಷಿಣ ಮಧ್ಯ ಭಾಗದಲ್ಲೂ ತಗೊಳ್ಳಿ. ಸನ್ಲೈಟ್ ಎಲ್ಲಿ ಬರಬೇಕು ಅಂದ್ರೆ ನಮಗೆ ನೋಡಿ ಪೂರ್ವ ಮಧ್ಯ ಭಾಗ ಬರಬೇಕು. ಇಲ್ಲಿ ಸಪೋಸ್ ದೇವ್ರ ಮನೆ ಇದೆ ಅಂತ ಇಟ್ಕೊಳ್ಳಿ. ದೇವ್ರ ಮನೆನ ಮೋಲ್ಡ್ ಕ್ಲೋಸ್ ಮಾಡಬೇಕು. ದೇವ್ರ ಮನೆ ಮೇಲೆ ಬೇಕಾದ್ರೆ ನಾವು ಸನ್ಲೈಟ್ ತಗೊಬೋದು. ಡೈರೆಕ್ಟ್ ದೇವ್ರ ಮನೆಗೆ ಸೂರ್ಯನ ಬೆಳಕು ಬೀಳೋ ತರ ನಾವು ತಗೊಬಾರ್ದು. ಪೂರ್ವ ಮಧ್ಯ ಭಾಗದಾಗ ಓಪನ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಪೂರ್ವ ವೆಯ್ಟ್ ಕಡಿಮೆ ಆಗುತ್ತೆ. ಯಾವಾಗ ಪೂರ್ವ ವೆಯ್ಟ್ ಕಡಿಮೆ ಆಗುತ್ತೆ, ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ವೆಯ್ಟ್ ಜಾಸ್ತಿ ಇರೋ ತರ ಆಗ್ತದೆ. ಪೂರ್ವ ಮಧ್ಯ ಭಾಗದಿಂದ ನಮಗೆ ಸನ್ಲೈಟ್ ಬಂದ್ರೆ ತುಂಬಾ ಎನರ್ಜಿ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆ ಗ್ರೋತ್ ಬೆಳವಣಿಗೆ ತುಂಬಾ ಸ್ಪೀಡ್ ಇರುತ್ತೆ. ಹಾಗಾಗಿ ಪೂರ್ವ ಮಧ್ಯ ಭಾಗದಲ್ಲಿ ತಗೊಬೋದು. ಇದು ಮೊದಲನೇದು. ಇದು ಬಿಟ್ರೆ ಮತ್ತೆ ಸರ್ ಸನ್ಲೈಟ್ ಎಲ್ಲಿ ಬರಬೇಕು ಅಂದ್ರೆ ಉತ್ತರ ಮಧ್ಯ ಭಾಗ. ಉತ್ತರ ಮಧ್ಯ ಭಾಗನೂ ಅಷ್ಟೇ. ನಾವು ಇದು ಮೋಲ್ಡ್ ಕಟ್ ಮಾಡ್ತಿದ್ದಂಗೆ ಏನಾಗುತ್ತೆ, 4ರಿಂದ 8,000 kg ಅಂದ್ರೆ ಟನ್, 4ರಿಂದ 8 ಟನ್ ಕಡಿಮೆ ಆದಾಗ ನಮಗೆ ದಕ್ಷಿಣ ಮತ್ತೆ ಪಶ್ಚಿಮ ಭಾರ ಬಿದ್ದಾಗ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಉತ್ತರದಿಂದ ನಮಗೆ ಗಾಳಿ ಬೆಳಕು ಜಾಸ್ತಿ ಬರುತ್ತೆ. ವೆಯ್ಟ್ ಕಡಿಮೆ ಆಗ್ತಿದ್ದಂಗೆ ನಮಗೆ ಫೈನಾನ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಲಕ್ಷ್ಮಿ ಕುಬೇರ ಬರೋ ಅಂತ ಜಾಗ ಯಾವಾಗ ವೆಯ್ಟ್ ಕಡಿಮೆ ಆಗುತ್ತೆ, ಅವ್ರು 2 ಸರಿ ಬರೋ ಟೈಮಲ್ಲಿ 4 ಸರಿ ಬಂದು ಹೋಗ್ತಾರೆ. ಹಾಗಾಗಿ ಉತ್ತರ ಮಧ್ಯ ಭಾಗ ಅಥವಾ ಪೂರ್ವ ಮಧ್ಯ ಭಾಗದಲ್ಲಿ ಮಾತ್ರ ನಮಗೆ ಸನ್ಲೈಟ್ ಬರೋ ತರ ಮಾಡ್ಕೊಬಹುದು. ಇದು ಬಿಟ್ಟು ಈಶಾನ್ಯದಲ್ಲೂ ಮಾಡ್ಬೋದಲ್ವಾ ಸರ್ ಅಂದ್ರೆ ನೋಡಿ, ಈಶಾನ್ಯದಲ್ಲಿ ಒಂದು 4 ಅಡಿ ಬಿಟ್ಬಿಡಿ ಉತ್ತರ ಕಡೆ. ಯಾಕೆಂದ್ರೆ ಉಚ್ಚ ಸ್ಥಾನದಲ್ಲಿ ನಾವು ಮನೆ ಒಳಗಡೆ ಓಡಾಡಬೇಕು. ಪೂರ್ವ ಮತ್ತೆ ಉತ್ತರಕ್ಕೆ 4 ಅಡಿ ಜಾಗ ಬಿಟ್ಟು ಇದನ್ನು ಬೇಕಾದ್ರೆ ನಾವು ಮಾಡ್ಕೊಬೋದು. ಪೂರ್ವ ಮಧ್ಯ ಭಾಗ ಮಾಡ್ಕೊಬೋದು, ಉತ್ತರ ಮಧ್ಯ ಭಾಗ ಮಾಡ್ಕೊಬೋದು. ಇದೆರಡೂ ಬೇಡ ಅಂದ್ರೆ ನಮ್ಗೆ ಈಶಾನ್ಯದಲ್ಲಿ ಮಾತ್ರ ಮಾಡಿ ಉತ್ತರ ಅಥವಾ ಪೂರ್ವದಲ್ಲಿ ತೆಗಿಬಹುದು. ಅಂದ್ರೆ ಇದು ಕಂಪಲ್ಸರಿ 4 ಅಡಿ ನಮ್ಗೆ ಮೋಲ್ಡ್ ಬರ್ಬೇಕು ಹಿಂಗೆ ಓಡಾಡೋದಕ್ಕೆ ಸುತ್ತು. ಯಾಕಂದ್ರೆ ಇದು ದೇವಮೂಲೆ ಆಗಿರುತ್ತಲ್ವಾ, ದೇವಮೂಲೆ ನಾವು ಮನೆ ಒಳಗಡೆ ಓಡಾಡೋದಿಲ್ಲ ಪೂರ್ತಿ ಕಾರ್ನರ್ ಕೊಟ್ರೆ. ಇದು ಅಷ್ಟೇ, ತುಂಬಾ ಜನ ಹಳೆ ಕಾಲದಿಂದ ಈ ಕಾರ್ನರ್ ಕೊಡ್ತಾ ಇದ್ದೀರಾ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಏನಾದ್ರು ನೀವು ದೇವಮೂಲೆಯಲ್ಲಿ ಓಡಾಡ್ತಾ ಇದ್ದೀರಾ ಮನೆ ಒಳಗಡೆ? ಇಲ್ಲ. ಹಾಗಾಗಿ ಈ ಸುತ್ತು ಸರ್ಕಲ್ ಆಗೋ ತರ ಕೊಟ್ಟು ಇಲ್ಲಿ ಬೇಕಾದ್ರೆ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯಕ್ಕೆ ಬಾಗಿಲು ಕೊಟ್ಕೊಂಬೋದು ನಾವು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮನೆಗಳಲ್ಲಿ ಸನ್ಲೈಟ್ ಎಲ್ಲಿ ಬರಬೇಕು ಅನ್ನೋದು ಡಿಸೈಡ್ ಮಾಡ್ಕೋಬೇಕು. ನಂದೇ ಮನೆ ನಾನು ಹೇಳ್ದಂಗೆ ಆಗುತ್ತೆ, ಇಂಜಿನಿಯರ್ ಹೇಳ್ದಂಗೆ ಆಗುತ್ತೆ ಅಂದ್ರೆ ಆಗಲ್ಲ. ಯಾರನ್ನಾದ್ರೂ ಗೊತ್ತಿರೋರ್ನ ಪ್ಲಾನ್ ಬರ್ತಿದ್ದಂಗೆ ತೋರಿಸ್ಕೊಬೇಕು. ಇಲ್ಲ ಮನೆ ನೀವು ಮಾಡ್ಬಿಟ್ಟಿದ್ದೀರಾ ಅಂದ್ರೆ ತೋರಿಸ್ಕೊಂಡು ಆಮೇಲೆ ಡಿಸೈಡ್ ಮಾಡ್ಬೇಕು ನೀವು. ಈಗ ಸನ್ಲೈಟ್ ನಮ್ಮ ಮನೆ ಒಳಗಡೆಗೆ ಎಲ್ಲಿಂದ ಬರಬೇಕು ಎಲ್ಲಿಂದ ಬರಬಾರ್ದು ಅಂತ ತಿಳ್ಕೊಂಡಿದ್ದೀರಾ. ನಮಗೆ ತುಂಬಾ ಜನ ಕಮೆಂಟ್ಸ್ ಮಾಡಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಅದಕ್ಕೆ ಉತ್ತರ ಕೊಡೋಂಥ ಸಮಯ ಇದು ಮೊದಲನೇದು. ಎರಡನೇದೇನಪ್ಪ ಅಂದ್ರೆ ನಮಗೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದೆ. ನಾವು ಒಂದು ವಿಡಿಯೋದಲ್ಲಿ 3ರಿಂದ 4 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು, ಕಮೆಂಟ್ಸ್ಗಳಿಗೆ ಅಷ್ಟೇ. ಇನ್ನು ಉಳಿದವ್ರಿಗೂ ಖಂಡಿತವಾಗೂ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ. ತಿಂಗಳಲ್ಲಿ 1 ವಿಡಿಯೋ 1 ಕಂಟೆಂಟು ಪೂರ್ತಿ ನಿಮ್ಮ ಪ್ರಶ್ನೆಗಳಿಗೆ. ಯಾಕೆಂದ್ರೆ ನೀವು ಕಾಯ್ತಾ ಇರ್ತೀರಾ, ನಿಮಗೂ ಬೇಸರ ಮಾಡಬಾರ್ದು.
ತಿಂಗಳಲ್ಲಿ ಒಂದು ವಿಡಿಯೋನ ನಾನು ಬರೀ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಅಂತ ಕೆಲಸನ ಮಾಡ್ತೀನಿ. ನಿಮ್ದು ಏನೇ ಸಮಸ್ಯೆ ಇರಲಿ, ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೀನಿ, ನನಗೆ ಚಾಲೆಂಜ್ ಇರಬೇಕು, ಆ ಥರ ಪ್ರಶ್ನೆ ಕೇಳಬೇಕು ನೀವು. ಅವಾಗ ನಿಮ್ಮ ಪ್ರಶ್ನೆಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಈಗ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮಮತಾ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ನಾವು ಈಸ್ಟ್ ರೋಡ್ ಫೇಸಿಂಗ್ ಇರ್ತಕ್ಕಂಥದ್ದು, ಪೂರ್ವ ರೋಡ್ ಇರ್ತಕ್ಕಂಥ ಸೈಟಲ್ಲಿ ಮನೆ ಕಟ್ತಾ ಇದ್ದೀರಿ. ಆ ರೋಡ್ ಪಕ್ಕದಲ್ಲಿ ಕೃಷಿ ಹೊಂಡ ಇದೆ. ನಮ್ಮ ಮನೆಗೆ ಈಸ್ಟಲ್ಲಿ ಪೂರ್ವದಲ್ಲಿ ಒಂದು ಕೃಷಿ ಹೊಂಡ ಇದೆ, ಇರ್ಬೋದಾ ಅಂತ. ಖಂಡಿತವಾಗೂ ತುಂಬ ಒಳ್ಳೆಯದು, ಇರ್ಬೋದು ಮೇಡಮ್. ಜನಾರ್ದನ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ನಾವು ಅಗ್ನಿಮೂಲೆಯಲ್ಲಿ ಹೆಂಚಿನ ಮುಂದಕ್ಕೆ ತೊಗೊಂಡಿದ್ದೀರಿ, ಅದು ಈಶಾನ್ಯಕ್ಕಿಂತ ಅರ್ಧ ಅಡಿ ಮುಂದೆ ಹೋಗಿದೆ ಟಾಪಲ್ಲಿ. ಆದರೆ ಆ ಹೆಂಚಿಗೂ ಮತ್ತೆ ನಮ್ಮ ಕಾಂಪೌಂಡ್ಗೂ 2 ಅಡಿ ಮಧ್ಯೆ ಗ್ಯಾಪ್ ಇದೆ, ಇರ್ಬೋದಾ ಅಂತ ಕೇಳಿದ್ದಾರೆ. ಸರ್, ಫಸ್ಟ್ನೇದೇನೆಂದರೆ, ನೀವು ಅಗ್ನಿಮೂಲೆಯಲ್ಲಿ ಏನಕ್ಕೆ ತೊಗೊಂಡ್ರಿ ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಈಶಾನ್ಯದಲ್ಲಿ ಪೋರ್ಟಿಕ ಇರ್ಬೋದು, ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನೀವು ಹೆಂಚು ತೊಗೊಂಡೋಗಿರ್ಬೋದು. ಇದನ್ನು ನೀವು ಪ್ರಶ್ನೆ ಪೂರ್ತಿ ನನಗೆ ಗಮನಕ್ಕೆ ಬರ್ತಾ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಈಶಾನ್ಯದಲ್ಲಿ ಪೋರ್ಟಿಕ ಇದ್ದರೆ ಅದ್ರ ಸಮನಕ್ಕೆ ನಾವು ಪೋರ್ಟಿಕನೇ ತಗೊಬೇಕೇ ಹೊರತು ಹೆಂಚಿನ ತೊಗೊಂಡಾಗ ವೆಯ್ಟ್ ಕಡಿಮೆ ಆಗ್ತದೆ, ಈಶಾನ್ಯ ಭಾರ ಬೀಳುತ್ತೆ. ಇದು ಮೊದಲನೇದು. ಎರಡನೇದೇನಪ್ಪ ಅಂದರೆ, ಅದ್ರ ಲೆವೆಲ್ಗೆ ಬೆಳೆಸೋದು. ನಮಗೆ ಭಾರ ಪರವಾಗಿಲ್ಲ, ಅಟ್ಲೀಸ್ಟ್ 50% ಸರೋಗ್ಲಿ ಅಂದಾಗ ನೀವು ಹೆಂಚಿನ ತೊಗೊಬೋದು. ಹೆಂಚಿನ ತೊಗೊಂಡಾಗ ಏನಾಗ್ತದೆ, ಪೋರ್ಟಿಕಕ್ಕಿಂತ ಅಗ್ನಿಮೂಲೆ ಡೌನ್ ಆಗ್ತದೆ. ಇದು ಆಗಬಾರ್ದು. ಎರಡನೇದು, ಅರ್ಧ ಅಡಿ ಆಚೆ ಹೋಗಿದೆಯಲ್ಲ, ಅದು ಹೋಗ್ಬಾರ್ದು ಸರ್. ಅಗ್ನಿಮೂಲೆ ಬೆಳೆದಾಗುತ್ತೆ, ಹೋಗ್ಬಾರ್ದು. ರೂಪ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ಅಕ್ವೇರಿಯಂ ಫಿಶ್ದು ಟ್ಯಾಂಕ್ ಎಲ್ಲಿಡಬೇಕು ಅಂತ. ಮೇಡಮ್, ನಾವು ಮನೆ ಒಳಗಡೆ ಬಂದರೆ ಬಲಗಡೆಗೆ ಬರಬೇಕು. ಉತ್ತರ ಗೋಡೆಗೆ ಎಲ್ಲಾದ್ರೂ ಟಚ್ ಇರೋ ಥರ ನೋಡಿಕೊಂಡು, ಆದಷ್ಟು ಈಶಾನ್ಯ ಮೂಲೆಯಲ್ಲಿ ಇಡಬೇಡಿ. ಏನಕ್ಕೆ ಅಂದರೆ ಭಾರ ಬಿದ್ದಾಗುತ್ತೆ. ಉತ್ತರದ ಗೋಡೆಗೆ ಟಚ್ ಇರೋ ಥರ ನೀವು ಅಕ್ವೇರಿಯಮನ್ನು ಇಟ್ಕೊಬೋದು. ಸ್ಮಿತಾ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂದರೆ ಯಾವ ರೀತಿ ತಿಳ್ಕೊಳೋದು, ಅಂದರೆ ವಾಸ್ತು ಸರಿ ಇಲ್ಲ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂತ ಕೇಳಿದ್ದಾರೆ. ನೋಡಿ ಮೇಡಮ್, ಇಷ್ಟೇ. ನೀವು 4 ಜನ ಸರಿಯಾಗಿ ನಾವು ಚೆನ್ನಾಗಿದ್ದೀರಿ ಸರ್, ನಮಗೇನು ಆರ್ಥಿಕವಾಗಿ ತೊಂದರೆ ಇಲ್ಲ, ಆರೋಗ್ಯವಾಗಿ ಏನು ತೊಂದರೆ ಇಲ್ಲ, ಯಾವುದೇ ತಂಟೆ ತಾಪತ್ರೆ ನಮಗಿಲ್ಲ, ನಾವು ಚೆನ್ನಾಗಿದ್ದೀರಿ ಅಂದಾಗ ನಿಮ್ಮ ಮನೆ ವಾಸ್ತುಕ್ಕಿದೆ ಅಂತ. ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಇದೆ, ಗಂಡ ದುಡಿತಾ ಇಲ್ಲ, ಹೆಂಡತಿ ಯಾವಾಗೂ ಗಲಾಟೆ ಮಾಡ್ತಾ ಇದ್ದಾರೆ, ಮಕ್ಕಳು ಓದ್ತಾ ಇಲ್ಲ, ವಿದ್ಯಾಭ್ಯಾಸ ಸರಿ ಇಲ್ಲ, ಒಡವೆ ಅಡ ಇಡ್ತಾ ಇದ್ದೀರಿ, ಯಾವಾಗೂ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇದ್ದೀರಿ ಅಂದಾಗ ನಿಮ್ಮ ಮನೆ ವಾಸ್ತುಕ್ಕೆ ಇರೋದಿಲ್ಲ. ಇಷ್ಟೇ ಅರ್ಥ ಮಾಡ್ಕೊಂಬಿಡಬೇಕು. ಈ ಪ್ರಾಬ್ಲಮ್ ಇದೆ ಅಂದರೆ ನಮ್ಮ ಮನೆ ದೋಷ ಇದೆ, ಕರೆದು ತೋರಿಸ್ಕೊಬೇಕಪ್ಪ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆನ್ನೆ ಒಬ್ರು ಮೇಡಮ್ ಅವ್ರು ನನಗೆ ಫೋನ್ ಮಾಡಿದ್ರು. ಸರ್, ನನ್ನ ಫ್ರೆಂಡ್ಸ್ಗಳೆಲ್ಲ ನಿಮ್ಮ ವಿಡಿಯೋ ಅವ್ರಿಗೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ, ನನಗೆ ಮಾತ್ರ ಬರ್ತಾ ಇದೆ ಅಂತ. ಮತ್ತೆ ಅವರು ಉತ್ತರ ಹೇಳಿದ್ರು. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ್ಮೇಲೆ ಬೆಲ್ ಬಟನ್ ಒತ್ತಿರಲ್ಲ, ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ಸರಿದು ನನಗೆ ಯಾವ ರೀತಿ ವಿಡಿಯೋ ಬರುತ್ತೆ ನಿಮಗೂ ಅದೇ ರೀತಿ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಪ್ರತಿಯೊಂದು ವಿಡಿಯೋನೂ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಆದಷ್ಟು ಶೇರ್ ಮಾಡಿ, ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ರು ಸಹ ಕಷ್ಟದಲ್ಲಿದ್ದಾಗ, ನಮ್ಮ ಶತ್ರುಗಳು ಅಷ್ಟೇ, ಅವ್ರು ಚೆನ್ನಾಗಿರಬೇಕು, ಕಷ್ಟದಲ್ಲಿದ್ದಾಗ ಆದಷ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರು ಸರಿಪಡಿಸ್ಕೊಂಡ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀರಿ ಅಂತ ಹೇಳ್ತಾ, ಈ ಮತ್ತೊಂದು ವಿಷಯನ ತಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.